ಬಂಧುಗಳೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಹಿರಿಯ ತುರೀಂಡ್ರೆ, ನಿಮ್ಮೆಲ್ಲರ ಆಶೀರ್ವಾದಕ್ಕೆ ದಯಮಾಡಿಸಿರುವ ಅಸೂಟಿಯವರೇ, ಬಹುಶಃ ನನಗೆ ಭಾಷಣ ಮಾಡ್ತಕ್ಕಂಥ ಧೈರ್ಯ ಮಾಡೋದಿಲ್ಲ. ಆದರೆ ಈ ಪುಣ್ಯ ಭೂಮಿಯ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ. ಇಂದಿರಾ ಗಾಂಧಿಯವರು ಅಧಿಕಾರ ಕಳ್ಕೊಂಡಿದ್ರು, ಯಾರೂ ಇರಲಿಲ್ಲ. ಆ ಹೊತ್ತಿನಲ್ಲಿ ಒಂದು ಸಾಮಾನ್ಯವಾದಂಥ ಅಂಬೇಸೆಡರ್ ಕಾರ್ನೊಳಗೆ ಇಲ್ಲಿಂದ ಮೇನ್ ರೋಡ್ ಕನೆಕ್ಟ್ ಆಗ್ತಲ್ಲ, ಅಲ್ಲಿ ನಿಂತಿದ್ರು. ಅಲ್ಲಿ ನಿಂತ್ಕೊಂಡು ಒಂದು ಸಣ್ಣ ಭಾಷಣ ಮಾಡಿ ಹೋದರು. ಅಲ್ಲಿ ಜನ ಆಶೀರ್ವಾದ ಮಾಡಿದರು. ಇಂದಿರಾ ಗಾಂಧಿ ಏನು ಅಧಿಕಾರ ಕಳ್ಕೊಂಡಿದ್ರಲ್ಲ, ನಿಮ್ಮ ಆಶೀರ್ವಾದದಿಂದ ಸ್ವಲ್ಪ ದಿವಸಕ್ಕೆ ಮತ್ತು ಅವರು ಪ್ರಧಾನಿ ಆಗಿದ್ದರು. ಅದಕ್ಕೊಂದು ಸಾಕ್ಷಿ ನನ್ನ ಹತ್ರ ಫೋಟೋ ಕೂಡ ಅದ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇ ಮಾತೇನೆಂದರೆ, ಈ ಮಣ್ಣಿನ ಗುಣ ಅಲ್ಲ. ನಾವೆಲ್ಲ ವಿದ್ಯಾರ್ಥಿ ಓದ್ತಿದ್ವಿ, ಕುಸ್ತಿ ಆಡೋದ ಗೆದ್ದ ಪೈಲ್ವಾನ ನಿಜಲಿಂಗಪ್ಪನವರು ಅಂಥೇಳಿ. ನಿಜಲಿಂಗಪ್ಪನವ್ರನ್ನ ಚುನಾವಣೆಗೆ ನಿಲ್ಲಕ್ಕೂ ಕೂಡ ಕೊಡಲಿಲ್ಲ. ಅವಿರೋಧವಾಗಿ ಆರ್ಕೆ ಮಾಡಿದಂಥ ಕೀರ್ತಿ ಈ ಶಿಗ್ಗಾಂವ್ ಕ್ಷೇತ್ರಕ್ಕದ ಅಲ್ಲ. ಆದ ಕಾರಣ ನಾನು ಪ್ರಾರ್ಥನೆ ಮಾಡ್ಕೋತಿದ್ದೀನಿ, ನೀವೆಲ್ಲರೂ ಕೂಡ ನನಗೆ 4 ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದೀರಿ. ಸರ್, ಎಷ್ಟು ಒಳ್ಳೆ ಜನ ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ ನಿಮ್ಗೆ. ಇಲೆಕ್ಷನ್ದಾಗ ನಿಂತಿದ್ದೆ ನಾನು, ಬಡಕಾರರು ಇದ್ದರು, ಎಲ್ಲರೂ ನಮ್ಮ ಜೊತೆಗಿದ್ವಿ. ನಾನೇನೋ ಕೌಂಟಿಂಗ್ ನಡೆದ ಅಂತ ಈ ಭೂಮಿ ಬಗ್ಗೆ ಹೇಳ್ತೀನಿ. ಕೌಂಟಿಂಗ್ ನಡೆದದ ಕೊನೆ ಚುನಾವಣೆ ಇದು. ಕೌಂಟಿಂಗ್ ನಡೆದದ ಏನದ ಅಂತ ನಾನು ಒಳಗೆ ಹೋಗ್ಲಿಕ್ಕೆ ಹೊರಟೀನಿ. ನನಗೆ ಎನ್ ಬಸವರಾಜ್ ಅವರು ನನ್ನ ವಿರುದ್ಧ ಇದ್ದರು. ಅವ್ರು ಎಡಕ್ಕಿನ ಬಂದರು, ತಂದೆಯವರು ತಡ್ರಿ ಅಂತಂದರು. ಯಾಕ್ರಿ ಅಂತಂದೆ. ನನ್ನ ಕೆಲಸ ಮುಗೀತು ನೋಡ್ರಿ ಅಂದರು. ಏನ್ರಿ ಅಂತಂದೆ. ನಿಮ್ಗೆ ದಿಲ್ಲಿ ಕಳಿಸ್ತೀನಿ, ನಾ ಹುಡುಗಿರಿಗೆ ಹೋಗ್ತೀನಿ ಅಂತಂದರು. ಅಂದರೆ ಕ್ಯಾಂಡಿಡೇಟ್ನೊಳಗೆ ಎಷ್ಟು ಪ್ರೀತಿಯಿಂದ ನಾವು ಇದ್ವಿ. ಇನ್ನೊಮ್ಮೆ ಗೆದ್ದಿದ್ದೆ ನಾನು, ಬಟ್ ನಮ್ಮ ಅಕ್ಕಿದ್ದಾಳೆ ಇಲ್ಲಿ, ಎಲ್ಲಿದ್ದಾಳ? ಇಲ್ಲಿ ಕೂತಾಳೆ ಇಲ್ಲಿ. ಅವ್ರು ನಿಂತರು, ಅವ್ರೊಂಚೂರು ಮನ್ಯಾಗ ಕೂತ್ರು ಅಂತೇಳಿ ಸೋಲ್ಬೇಕಾಗಿತ್ತು. ಒಂಚೂರು ಹೊರಗೆ ಬಿದ್ದಿದ್ರು ಅಂತಂದ್ರೆ ಬಹುಶಃ ಆ ಚುನಾವಣೆ ಕೂಡ ಗೆದ್ದಿದ್ದೆ. ನನಗೆ ಒಂದು ಪೈಸಾ ಖರ್ಚು ಮಾಡ್ಲಿಕ್ಕೆ ಕೊಡಲಿಲ್ಲ. ಎಲ್ಲರೂ ಆಶೀರ್ವಾದ ಮಾಡಿದರು, ಪ್ರೀತಿಯಿಂದ ವಿಶ್ವಾಸದಿಂದ ಆರ್ಸಿ ತಂದಿರು. ಬಂಧುಗಳೇ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಯಾಕಂದರೆ ಈ ಭಾಗ ಇವತ್ತು ಏನಾದರೂ ಒಂದು ತರುಣಿದ್ದಾರೆ, ಯೋಗ್ಯರಿದ್ದಾರೆ, ತಳಕಳಿಯಿಂದ ಹೊಸಬರು ಬರಬೇಕಲ್ಲ. ಹಳೆ ನೀರು ಹೋಗಿ ಹೊಸ ನೀರು ಬರಬೇಕು ಅಂತಾರಲ್ಲ, ಹಿಂಗೆ ತರುಣರ ನಮ್ಮ ಪಕ್ಷ ಇವತ್ತು ಆಯ್ಕೆ ಮಾಡಿಕೊಟ್ಟದೆ. ಅಗತಿ ಪ್ರೀತಿಯಿಂದ ವಿಶ್ವಾಸದಿಂದ ನಿಮ್ಮ ಸೇವೆ ಮಾಡ್ತಾರವರು. ಅವರಿಗೂ ಕೂಡ ನನಗೆ ಹಂಗೆ ಆಶೀರ್ವಾದ ಮಾಡಿದ್ದೆ. ನಾನು ಚುನಾವಣೆ ಒಳಗೆ ನನಗಿಂತಲೂ ಹೆಚ್ಚಿನ ಕೊಡಬೇಕು. ನನಗೇನು ಅನ್ನಿಸ್ತದೆ ಅಂತಂದರೆ, ಇಲ್ಲಿ ಯಾರಿಲ್ಲ ಅಂತ ಭಾವನೆ ಮಾಡ್ಕೊಂಡು ಹೋಗ್ರಿ. ಒಂದು ಶಿಗ್ಗಾಂವ್, ಸವಣೂರು ಮತ್ತು ಕುಂದಗೋಳ ಇಲ್ಲಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನಮ್ಮೆಲ್ಲ ಜನ ಅಂಡರ್ಗ್ರೌಂಡಲ್ಲಿ ಇದ್ದಾರೆ. ಆಸೆ ಬಂದಿರಲಿಕ್ಕಿಲ್ಲ, ಆದರೆ ಶಕ್ತಿ ಇರ್ತಕ್ಕಂಥ ನಮ್ಮ ಜನ ನಮ್ಮಲ್ಲಿದ್ದಾರೆ. ನಾವು ಯಾರನ್ನಾದ್ರೂ ಲಗ್ನ ಮಾಡಿಕೊಂಡು, ನೀವು ಲಗ್ನ ಮಾಡ್ಕೊಂಡು ಬಂದ್ರಿ ಅಂತ ತಿಳ್ಕೊಂಡ್ರಿ, ಕನ್ಯಾ ಒಪ್ಪಕ್ಕೆ ನಿಮ್ಮ ಮನೆ ಒಳಗೆ ಇರ್ಬೇಕಲ್ಲ. ಸ್ವಲ್ಪ ದಿವಸ ಆದ್ಕೊಳ್ಳಿ ಇನ್ನೊಂದು ಮಡಿ ಕಡೆಗೆ ಹೊಂಟಾಳ ಅಂತಂದಾಗ ಆ ಹೆಣ್ಮಗಳು ಹೆಂಗಿದ್ಲು ಒಂದೊಂದು ಹೇಳಕ್ಕೆ ಹೋಗೋದಿಲ್ಲ. ಆದ ಕಾರಣ ನಿಮ್ಮ ಮನೆಯ ಮಗನಾಗಿ ಇರ್ತಕ್ಕಂಥ ಈ ನಮ್ಮ ಸ್ನೇಹಿತರನ್ನ ಪ್ರಚಂಡ ಬಹುಮತ ನನಗೆ ಗೊತ್ತದ. ಎಲ್ಲ ಕಡೆಗೆ 50 ವರ್ಷದ ಅನುಭವದಲ್ಲ, ಎಲ್ಲ ಕಡೆಗೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ತರಬೇಕು ಅಂತಕ್ಕಂಥದ್ದು. ಏನು ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ, DK ಅವರು ಮಾಡ್ತಾರೆ, ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾರಲ್ಲ, ಅದು ಬಡವರ ಬಗ್ಗೆ, ರೈತರ ಬಗ್ಗೆ, ದೀನ ದುರ್ಬಲರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥ ಕಳಕಳಿ ನಾಯಕರ ಸರ್ಕಾರ ನಮ್ಗೆ ಇರೋದ್ರಿಂದ ನಾನು ಕೈ ಮುಗಿದು ಕೇಳ್ತಿದ್ದೇನೆ ಬಂಧುಗಳೇ, ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರ ಖಜಾನೆ ಫುಲ್ಲಾದ, ನಮ್ದಕ್ಕೆ ಬೀಗಾಗ್ಯದಂತ ಹೇಳಿದ್ರಲ್ಲ. ಹಣ ಇಲ್ಲಿ ಜನ ರೊಕ್ಕ ಕೇಳೋದಿಲ್ಲ ರೀ, ನಿಮ್ ಕಿಶೇಕ ರೊಕ್ಕ ಹಾಕಿ ಆಶೀರ್ವಾದ ಮಾಡ್ತಾರ. ಅಂಥ ಜನ ಇವತ್ತು ಶಿಗ್ಗಾಂವದಲ್ಲಿ ಇದ್ದಾರಂತ ಮಾತನ್ನ ಹೇಳಿ ನಿಮ್ಗೆ ನಮಸ್ಕಾರ ಮಾಡಿ